ದಾರಿ ತಪ್ಪಿಸ್ತಕ್ಕಂಥ ಕಾರ್ಯವನ್ನು ಏನು ಮಾಡಿದ್ದಾರೆ ಅದನ್ನು ವಿರೋಧಿಸಿ ನಾವು ಇಡೀ ಸಮಾಜಕ್ಕೆ ನಿಜವಾದ ಭಾರತದ ಸಂಸ್ಕೃತಿ, ಭಾರತದ ಇತಿಹಾಸ ಗೊತ್ತಾಗಬೇಕು, ಜನರಲ್ಲಿ ಜಾಗೃತಿ ಮೂಡಬೇಕು. ಆ ಜನರು ವಿದ್ಯಾರ್ಥಿಗಳಾಗಲಿ, ವಿದ್ಯಾರ್ಥಿನಿಯಾಗಲಿ, ಮಹಿಳೆಯರಿಗಾಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಹೋರಾಟವನ್ನು ಮಾಡಿ, ಶಾಹು ಮಹಾರಾಜ್ ಅವರು ಯಾವ ರೀತಿ ಮೀಸಲಾತಿಯನ್ನು ಕೊಟ್ಟರು, ನಾಲ್ವಡಿ ಕೃಷ್ಣರಾಜ ಯಾವ ರೀತಿ ಮೀಸಲಾತಿಯನ್ನು ಕೊಟ್ಟರು, ಈ ದೇಶದಲ್ಲಿ ಬಸವಣ್ಣವರು ಕಲ್ಯಾಣ ಕ್ರಾಂತಿಯನ್ನು ಹೇಗೆ ಮಾಡಿದರು ಅಂತಕ್ಕಂಥ ಹಲವಾರು ವಿಷಯಗಳನ್ನ ಪುರೋಹಿತ ಮನುವಾದಿಗಳು ತಮಗಿಷ್ಟ ಬಂದಂತೆ ಅದನ್ನು ಬರೆದು ಜನರಲ್ಲಿ ಬೇರೆ ಥರ ಭಾವನೆಗಳನ್ನ ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದನ್ನು ನಾವು ವಿರೋಧಿಸಿ ನೈಜವಾದಂಥ ನಮ್ಮ ರಾಷ್ಟ್ರ ನಾಯಕರು ಮಾಡಿರ್ತಕ್ಕಂಥ ನಿಜವಾದ ಹೋರಾಟವನ್ನು, ನಿಜವಾದ ಇತಿಹಾಸವನ್ನು ಈ ಭಾಗದಲ್ಲಿರ್ತಕ್ಕಂಥ ಬಿಜಾಪುರ, ಬಾಗಲಕೋಟ್, ಗದಗ್, ಧಾರವಾಡ ಮತ್ತು ಬೆಳಗಾವಿ ಈ ಭಾಗದ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ಯುವಕರಿಗೆ ನಿಜವಾದ ಇತಿಹಾಸವನ್ನು, ಬಾಬಾ ಸಾಹೇಬರ ಹೋರಾಟವನ್ನು, ಬಾಬಾ ಸಾಹೇಬರ ಸಂವಿಧಾನವನ್ನು ಯಾವ ರೀತಿ ನೀಡಿದರು, ಈ ದೇಶದಲ್ಲಿ ಸಂವಿಧಾನದೊಳಗಡೆ ಏನೇನು ಹಕ್ಕುಗಳನ್ನು ನಮಗೆ ಕೊಟ್ಟಿದ್ದಾರೆ, ನಾವು ಸಾಮಾಜಿಕ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ನಾವು ಘಟಪ್ರಭಾದಲ್ಲಿ ಅಧ್ಯಯನ ಶಿಬಿರವನ್ನು ಏರ್ಪಾಡು ಮಾಡಿದ್ದೀವಿ. ತಮ್ಮ ಪತ್ರಿಕೆ ಮುಖಾಂತರ ಈ ಶಿಬಿರದಲ್ಲಿ ಎಲ್ಲ ಪ್ರಗತಿಪರ ಚಿಂತಕರು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳು ತಾವು ಭಾಗವಹಿಸಿ ಅಲ್ಲಿ ಆಚಾರ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ವೈಚಾರಿಕವಾಗಿ ಸಮಾಜವನ್ನು ಜಾಗೃತಿ ಮಾಡಬೇಕಂತೇಳಿ ಈ ಪತ್ರಿಕೆ ಮುಖಾಂತರ ತಮ್ಮಲ್ಲಿ ಹೇಳಿಕೆ ಇಷ್ಟಪಡ್ತೀವಿ. ದಯಮಾಡಿ ತಾವು ತಮ್ಮ ಪ್ರಕಟಣೆಯಲ್ಲಿ ಇದನ್ನು ಪ್ರಕಟಿಸಬೇಕಾಗಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರವಾದ ಬೆಳಗಾವಿ ಸಂಘಟನೆ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಬೆಳಗಾವಿ ವಿಭಾಗೀಯ ಮಟ್ಟದ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳ 2 ದಿನಗಳ ಅಧ್ಯಯನ ಶಿಬಿರವನ್ನು ನಾವು ಸೇವಾದಳ ಗೋಕಾಕ್ ರೋಡ್ ಘಟಪ್ರಭಾದಲ್ಲಿ ಆಯೋಜನೆ ಮಾಡಿದ್ದೇವೆ. ಅದರ ಸದುಪಯೋಗವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಪದಾಧಿಕಾರಿಗಳು ಹಾಗೂ ಅಂಬೇಡ್ಕರ್ ಆಶಯಗಳನ್ನು ಹೊತ್ತಂತ ಯುವಕರು, ವಿದ್ಯಾರ್ಥಿನಿಯರು ಅದರಲ್ಲಿ ಭಾಗವಹಿಸಬೇಕಂತ ಅವರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇನೆ. ವಾದಿಗಳು, ಅಂಬೇಡ್ಕರ್ ಅನುಯಾಯಿಗಳು, ಮಾನವೀಯ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟವರು ಎಲ್ಲರೂ ಆ ಒಂದು ಶಿಬಿರದ ಸದುಪಯೋಗ ಪಡೆದುಕೊಳ್ಬೇಕಂತ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಳ್ತೇವೆ. ಹಾಗೇನೆ ಇವತ್ತು ಡಿಸೆಂಬರ್ 25, 1927 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಬಹಿರಂಗವಾಗಿ ಸುಟ್ಟ ದಿನ ಇವತ್ತು. ಇದನ್ನು ನಾವು ವಿಜೃಂಭಿಸಲೇಬೇಕು. ಯಾಕಂದ್ರೆ ಅಸಮಾನತೆ ಇರುವಂತ ಈ ದೇಶದಲ್ಲಿ ಸಮಾನತೆ ಕೊಡುವುದರ ಮೂಲಕ, ಸಂವಿಧಾನವನ್ನು ಕೊಡುವುದರ ಮೂಲಕ ಸಮಾಜ ಜನತೆಗೆ ಸಮಾನತೆಯನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಸುಟ್ಟಾಕ್ತಾರೆ. ಮಹಿಳೆಯರಲ್ಲಿ ಸಮಾನತೆ ತಾನು ಮಾಡುವಂತ ಮನುಸ್ಮೃತಿಯನ್ನ ಸುಟ್ಟಾಕಿದ್ದು ಅದು ನಾವೆಲ್ಲರೂ ಗೌರವಿಸುವಂತದ್ದು. ಹಾಗೇನೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಮಾನ್ಯ ಪಾಟೀಲ್ ಅನ್ನುವಂತ ಯುವತಿಯನ್ನ ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಏನೋ ಮರ್ಯಾದೆ ಹತ್ಯೆಯನ್ನು ಮಾಡಿದಂತ ನಾವು ಉಗ್ರವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಳಗಾವಿ ವಿಭಾಗ ಮಟ್ಟದಿಂದ ಅದನ್ನು ಉಗ್ರವಾಗಿ ಖಂಡಿಸ್ತೀವಿ. ಅದನ್ನ ನಾವು ಕೂಡ ಈ ಪತ್ರಿಕಾಗೋಷ್ಠಿ ಮುಗಿದ ನಂತರ ನಾವು IG ಅವರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಸವಿಸ್ತರವಾಗಿ ಚರ್ಚೆ ಕೂಡ ಮಾಡ್ತೇವೆ. ಹಾಗೇನೆ ಇದನ್ನ ಖಂಡಿಸ್ತೇವೆ. ನಾವು ಏನು ನೊಂದಂತ ಕುಟುಂಬಕ್ಕೆ ಸೂಕ್ತವಾದ ಒಂದು ಕಾನೂನು ಅವ್ರಿಗೆ ವ್ಯವಸ್ಥಿತವಾಗಿ ಅವ್ರಿಗೆ ಇದನ್ನು ಕೊಡಬೇಕು. ಹಾಗೇನೆ ಅವ್ರಿಗೆ ಅವ್ರ ರಕ್ಷಣೆ ಕೊಡಬೇಕು. ಹಾಗೆ ಅವ್ರಿಗೆ ಭಯ ಇಲ್ಲದ ವಾತಾವರಣವನ್ನು ಸೃಷ್ಟಿ ಮಾಡಬೇಕಂತ ನಾವು ಈ ಒಂದು विभाग मಟ್ಟದಿಂದ मನವಿ ಮಾಡ್ಕೊಳ್ತಾ ಇದ್ದೀವಿ. इथं 5 जिल्ह्यामध्ये सगळे लोक आमचे कार्यकर्ते आणि आमचे राज्याचे साहेब मावळी शंकर आणि सतीश सावकार सुद्धा त्यांनी हजर राहणार आहेत तिथं उद्घाटन करायला. आणि त्याच्यासाठी सगळे सहकार्यानं सगळ्या तालुका, जिल्हा सगळं तिथे जाऊन आम्ही ते शिबिर करणार आहे. बाबासाहेबांचे विचार मांडणार आहे. एवढं सांगून मी